ಎಷ್ಟೋ ದಿವಸದಿಂದ ಅಲ್ಲಿಗೆ ಹೋಗಬೇಕು ಇಲ್ಲಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಾನೆ ಇರ್ತೀವಿ, ಆದರೆ ಅದು ಯಾವುದೂ ವರ್ಕೌಟ್ ಆಗಲ್ಲ. ಆದರೆ ದಿಢೀರ್ ಅಂತ ಯಾವಾಗ ಪ್ಲ್ಯಾನ್ ಮಾಡ್ತೀವೋ ಆವಾಗ ವರ್ಕೌಟ್ ಆಗುತ್ತೆ. ನಮಸ್ಕಾರ ವೀಕ್ಷಕರೇ, ಟ್ರೈ ಸ್ಟಾರ್ ಮೀಡಿಯಾ ಅರ್ಪಿಸುವ ಜಸ್ಟ್ ಟ್ರಾವೆಲ್ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಬಣಕಾಯಿ ಬೈಲಬೂಡು ತೆಂಕಾಯಿ ಸಾಂತುಕ ಚಾವಡಿ ಮುಡೈ ಜನ್ರಟ್ಟು ಪಂಡೈ ಪಟ್ರ ಚಾವಡಿ ನಿರ್ಮಾಣ ಮಾಡಿಕೊಂಡು ಹಲವಾರು ಕೋಟಿ ಕೆಲವಾರು ಜಾಗಗಳು ಕೀರ್ತಿದ ಪತಾಕಿನ ಮೆರವಮತ್ತಿನ ಮಾಮಲ್ಲ ಸತ್ಯ. ತುಳುನಾಡಿನ ವಿಶೇಷ ಏನು ಗೊತ್ತಾ? ಇಲ್ಲಿ ತೀರಾ ಇತ್ತೀಚಿನವರೆಗೂ ದೇವರು ಅನ್ನೋದು ದೇವಸ್ಥಾನದಲ್ಲಿ ವಿಗ್ರಹ ರೂಪದಲ್ಲಿರೋದು ಅಂತ ಬಹಳ ಜನ ನಂಬ್ತಾ ಇರಲಿಲ್ಲ. ಅವರಿಗೆ ಪ್ರಕೃತಿಯೇ ದೇವರು, ಅದೇ ಶಕ್ತಿ ರೂಪ, ಅಂದರೆ ನ್ಯಾಚುರಲ್ ಸ್ಪಿರಿಟ್. ಇದು ಅವರ ನಂಬಿಕೆಯಂತೆ ದೈವ ಮತ್ತು ಭೂತ ಅನ್ನೋ ಎರಡು ಫಾರಂನಲ್ಲಿ ಇರ್ತಾ ಇತ್ತು. ಭೂತಗಳು ಹೆಸರೇ ಹೇಳೋ ಹಾಗೆ ಹೆದರಿಕೆ ಹುಟ್ಟಿಸಿದ್ರು, ಒಳ್ಳೆಯವರಿಗೆ ಒಳ್ಳೆಯದನ್ನ ಮಾಡ್ತಾ ಇದ್ವು. ಜಾತಿ ಮತ ಭೇದ ಇಲ್ಲದೆ ಈ ಭೂತ ಮತ್ತು ದೈವಗಳನ್ನ ನಂಬೋರು ದಕ್ಷಿಣ ಕನ್ನಡ ಮಾತ್ರವಲ್ಲ, ಇಡೀ ಜಗತ್ತಿನ ಎಲ್ಲ ಕಡೆ ಇದ್ದಾರೆ. ಸ್ವಾಮಿ ದೈವೋನೇ ಅಜ್ಜ ದೈವ ಸತ್ಯೋನೇ, ಸತ್ಯ ದೈವೋನೇ ಅಜ್ಜ ಸ್ವಾಮಿ ಸತ್ಯೋನೇ. ಸ್ವಾಮಿ ಕೊರಗಜ್ಜ ಸ್ವಾಮಿ ಸತ್ಯ ಕೊರಗಜ್ಜ, ತುಳುನಾಡದ ಸತ್ಯ ದೈವ ಸ್ವಾಮಿ ಕೊರಗಜ್ಜ. ಸ್ವಾಮಿ ಕೊರಗಜ್ಜ ಸ್ವಾಮಿ ಸತ್ಯ ಕೊರಗಜ್ಜ, ತುಳುನಾಡದ ಸತ್ಯ ದೈವ ಸ್ವಾಮಿ ಕೊರಗಜ್ಜ. ಸ್ವಾಮಿ ದೈವೋನೇ ಅಜ್ಜ ದೈವ ಸತ್ಯೋನೇ, ಸತ್ಯ ದೈವೋನೇ ಅಜ್ಜ ಸ್ವಾಮಿ ಸತ್ಯೋನೇ. ಈ ಕೊರಗಜ್ಜ ಅಂತ ಹೇಳಿದರೆ ಈ ತುಳುವನಾಡಿನ ಅಂದರೆ ಈ ಪರಶುರಾಮ ಸೃಷ್ಟಿ ಏನು ಹೇಳ್ತಾವೆ ನಾವು, ಈ ತುಳುವನಾಡಿನ ಅತ್ಯಂತ ವಿಶಿಷ್ಟ ಹಾಗೂ ವಿಶೇಷವಾದಂತಹ ಒಂದು ದೈವ ಕೊರಗಜ್ಜ ಅಂತ ಹೇಳಿದರೆ. ಸಾಧಾರಣವಾಗಿ ಇಡೀ ಈ ಮಂಗಳೂರಿನಲ್ಲಿ ಎಲ್ಲರೂ ಆರಾಧನೆ ಮಾಡುವಂತಹ ನಿತ್ಯದ ಯಾವ ಕೆಲಸ ಇದ್ದರೂ ಕೂಡ ಸ್ವಾಮಿ ಅಜ್ಜ ಅಂತೇಳಿ ಎಲ್ಲರೂ ಇಲ್ಲಿ ಆರಂಭ ಮಾಡ್ತಾರೆ. ಅದೇ ಕಾರಣ ಪ್ರಕಾರವಾಗಿ ಈ ನಂತೂರು ಪದವು ಅಂತೇಳಿ ಈ ಪವಿತ್ರವಾದಂತಹ ಕ್ಷೇತ್ರ ಇದು. ಈ ಕೊರಗಜ್ಜ ಅಂತ ಹೇಳಿದರೆ ಈ ಭೂಮಿಯಲ್ಲಿ ಕಡೆಗೆ ಬಂದಂತಹ ಒಂದು ದೈವಶಕ್ತಿ. ಈ ದೈವಶಕ್ತಿ ಅಂತ ಹೇಳಿದರೆ ಈ ಅಜ್ಜ ಅಂತ ಹೇಳಿದರೆ ಯಾರು ಕಷ್ಟದಲ್ಲಿದ್ದರೂ ಕೂಡ ಇಷ್ಟದಲ್ಲಿದ್ದರೂ ಕೂಡ ಆ ಕಷ್ಟ ಇಷ್ಟವನ್ನು ಅರ್ಥ ಮಾಡಿಕೊಂಡು ಹೇಳಿದ ಒಂದು 5-10 ನಿಮಿಷದಲ್ಲಿ ಯಾವ ಕಾರ್ಯಭಾಗವನ್ನು ನೆನೆಸ್ಕೊತಾರ ಆ ಕಾರ್ಯಭಾಗವನ್ನು ಅಜ್ಜ ಈಡೇರಿಸುವಂತಹ ಮಹಾನ್ ಶಕ್ತಿ ಅಂತ ಇಲ್ಲಿ ಹೇಳ್ಬೋದು. ಇನ್ನೊಂದು ವಿಷಯ ಗೊತ್ತಾ? ಈಗಲೂ ತುಳುನಾಡಿನಲ್ಲಿ ಏನೇ ಕಳವಾದರೂ ಹೆಚ್ಚಿನವರು ಪೊಲೀಸ್ ಸ್ಟೇಷನ್ ಮೆಟ್ಟಿಲು ಹತ್ತೋದಿಲ್ಲ. ಕೊರಗಜ್ಜನನ್ನ ಮನಸ್ಸಿನಲ್ಲಿ ನೆನೆದರೆ ಸಾಕು, ಕಳೆದದ್ದು ಸಿಕ್ಕತ್ತೆ ಅನ್ನೋದು ನಂಬಿಕೆ. ಕೊರಗಜ್ಜ ಎಂದರೆ ತುಳುನಾಡನ್ನ ರಕ್ಷಣೆ ಮಾಡೋ ಶಕ್ತಿಯುತ ಕಾರಣಿಕೆ ಎಂದು ಎಲ್ಲರ ನಂಬಿಕೆ. ಕೊರಗಜ್ಜ ಭಯ ಹುಟ್ಟಿಸೋದಿಲ್ಲ, ಬದಲು ಭರವಸೆ ಹುಟ್ಟಿಸ್ತಾನೆ. ಆದರೆ ಅನ್ಯಾಯ ಮಾಡೋರಿಗೆ ಶಿಕ್ಷೆ ಕೊಡೋಕೆ ಕೂಡ ಹಿಂದೆ ಮುಂದೆ ನೋಡೋದಿಲ್ಲ. ಹೀಗಾಗಿ ಕೊರಗಜ್ಜನ ಭಯಕ್ಕೆ ಸತ್ಯದ ಹಾದಿಯಲ್ಲಿ ನಡೆಯೋರು ಕೂಡ ಇದ್ದಾರೆ.
ಅದಕ್ಕೆ ಇಲ್ಲಿ ವಿಶೇಷವಾದಂಥ ಸೇವೆ ಅಂತ ಹೇಳಿದರೆ ಒಂದು ಅಗಿಲು ಸೇವೆ, ಮತ್ತೊಂದು ಅಜ್ಜನಿಗೆ ಕೋಲ ಸೇವೆ. ಅಂದರೆ ಇದು ಮನುಷ್ಯರು ಮಾಡಿದಂತಹ ಸೇವೆ ಅಲ್ಲ, ಇದು ಕುತ್ತಾರು ಅಂತ ನಾವು ಇವಾಗ ಏನು ಹೇಳ್ತೇವೆ, ಆ ಕುತ್ತಾರಿನಿಂದ ಆರಂಭ ಆದಂತಹ ಒಂದು ಸೇವೆ ಇದು. ಆದ ಕಾರಣ ಯಾರು ಕಷ್ಟದಲ್ಲಿದ್ದರೂ ಕೂಡ ಆ ಅಗಿಲು ಸೇವೆ ಇಲ್ಲ ಅಂದರೆ ಒಂದು ಕೋಲ ಸೇವೆಯನ್ನು ಇಲ್ಲಿ ಹರಕೆ ಮಾಡ್ಕೊಳ್ತಾರೆ. ಅದಲ್ಲದೆ ಬೀಡ ಇಡ್ತಾರೆ, ಅಂದರೆ ಎಲೆ ಅಡಿಕೆ, ಚಕ್ಕುಲಿ ಹಾಗೂ ಏನು ಲಿಕ್ಕರ್ ಅಂತ ಹೇಳ್ತೇವೆ ನಾವು, ಸಾರಾಯಿ, ಇದನ್ನು ಸೇವಾ ರೂಪವಾಗಿ ಅಜ್ಜನಿಗೆ ಇಲ್ಲಿ ಕೊಡ್ತಿರ್ತಾರೆ ಪ್ರಿಯವಾಗಿ. ಯಾರು ಈ ಕೊರಗಜ್ಜ ಅನ್ನೋ ಪ್ರಶ್ನೆ ನಿಮಗೆ ಬಂದಿರಬಹುದು. ಹೌದು, ತುಳುನಾಡಿನ ಅತ್ಯಂತ ಪ್ರಬಲ ಕಾರಣಿಕ ಅಂತ ಹೆಸರಾಗಿರೋದು ಕೊರಗಜ್ಜ ಎಂದು ಹೆಸರಾಗಿರುವ ಕೊರಗತನಿಯ. ಜಾತಿ, ಮತ, ಧರ್ಮ ಹೀಗೆ ಯಾವ ಭೇದವೂ ಇಲ್ಲದೆ ಕೊರಗಜ್ಜನನ್ನ ನೆನೆಯುವವರ ಸಂಖ್ಯೆ ದೊಡ್ಡದಾಗಿದೆ. ನಂಬಿದೋರ ಕೊರಗಜ್ಜ ಕೈ ಬಿಡೋದಿಲ್ಲ ಅನ್ನೋದಕ್ಕೆ ಹಲವು ಪವಾಡದ ಕಥೆಗಳಿವೆ. ಹಾಗೆ ನಿಂದಿಸಿದವರ ಕೊರಗಜ್ಜ ಶಿಕ್ಷಿಸಿದ್ದಕ್ಕೆ ಕೂಡ ಹಲವು ಕಥೆಗಳಿವೆ. ಮನುಷ್ಯನಾಗಿ ಕಾರಣಿಕನಾದ ಕೊರಗಜ್ಜನಿಗೆ ಮನುಷ್ಯರು ಬಳಸೋ ವೀಳ್ಯದೆಲೆ, ಅಡಕೆ, ಸುಣ್ಣ, ತಂಬಾಕು, ಬೀಡಿ, ಸೇಂದಿ, ಚಕ್ಕುಲಿ ಇಂತಹದನ್ನೇ ಹರಕೆ ಕೊಡುವುದು ಒಂದು ವಿಶೇಷ. ಕೊರಗಜ್ಜನ ಪಾಂಡನದಂತೆ ಪಣಂಬೂರಿನ ಓಡಿ ಮತ್ತು ಅಜ್ಜು ಮೈರತಿ ಮಗನಾಗಿ ಜನಿಸಿ ಅನಾಥನಾಗಿ ಬದುಕಿನಲ್ಲಿ ಹಲವು ಕಷ್ಟಗಳನ್ನು ಅನುಭವಿಸಿದವನು ಕೊರಗತನಯ. ಕೊನೆಗೆ ಕಷ್ಟದಲ್ಲಿರುವವರ ನೆರವಿಗೆ ಮಾಯಕನಾಗಿ 7 ಕಡೆ 7 ಕಲ್ಲಿನಲ್ಲಿ ಪೂಜಿತನಾಗುತ್ತಾನೆ ಎಂದು ಕತೆ ಹೇಳುತ್ತದೆ. ಒಟ್ಟಿನಲ್ಲಿ ಕೊರಗಜ್ಜ ನಮ್ಮಂತೆ ಇದ್ದು ಬಹಳ ಎತ್ತರಕ್ಕೆ ಏರಿ ಎಲ್ಲರಿಗೂ ಬೆಳಕಾದವನು. ಈ ಕೋಲ ಅಂದರೆ ವಿಶೇಷವಾಗಿ ಏನಂತ ಹೇಳ್ತೇವೆ ಅಂದರೆ, ನಾವು ಈ ಮಂಗಳೂರಿನಲ್ಲಿ ನಮ್ಮದು ವಿಶೇಷವಾದಂತಹ ಒಂದು ತುಳುವ ನಾಡಿದು. ನಮ್ಮದಂದರೆ ಇಲ್ಲಿ ಪ್ರತ್ಯೇಕವಾಗಿ ಆರಾಧನೆ. ನಮ್ಮದು ಮೊದಲಿಗೆ ನಾಗ ಆರಾಧನೆ, ದೈವಾರಾಧನೆ ಹಾಗೂ ದೇವರದು ಆರಾಧನೆ, 3 ನಮೂನೆಯಲ್ಲಿ ನಾವು ಆರಾಧನೆಯನ್ನು ಮಾಡ್ತಾ ಬರ್ತಿರ್ತೇವೆ. ಆದ ಕಾರಣ ಈ ಅಜ್ಜ ಅಂತ ಹೇಳಿದರೆ ಈ ಭೂಮಿಯಲ್ಲಿ ಎಲ್ಲ ದೇವರುಗಳು ಬಂದ ನಂತರ, ಅಂದರೆ ಜನರು ಜೀವನ ಮಾಡುವಂಥ ಸಮಯದಲ್ಲಿ ಬಂದಂತಹ ಒಂದು ಶಕ್ತಿ ಅಜ್ಜ ಅಂತ ಹೇಳಿದರೆ, ಅಜ್ಜ ಅಲ್ಲಿ ಬರುವಾಗ ಕುತ್ತಾರಿನ ಏನು ಅಧಿಕಾರದ ಮಣ್ಣಿರ್ತದ, ಆ ಮಣ್ಣಿನ 2 ದೈವಗಳು ಅಂದರೆ ಪಂಜಂದಾಯ ಮತ್ತು ಮೊಡದಾಯ ಆ ಕಲ್ಲಿನ ಮೇಲೆ ಕೂತ್ಕೊಂಡಿರ್ತಾರೆ. ಅಂದರೆ ಅಲ್ಲಿಗೆ ಪ್ರಧಾನವಾಗಿ ಉದ್ಯಾವರ ಮಾಡಂತ ಹೇಳ್ತೇವೆ ನಾವು, ಅರಸು ಮಂಜಿಷ್ಣಾರ್, ಇಂಥ ಒಂದು ಅಣ್ಣ ತಮ್ಮ ದೈವಗಳು 1001 ದೈವಗಳು ಅಂತ ಹೇಳ್ಬೋದು. ಆ ದೈವಗಳು ಈ ಕುತ್ತಾರ ಪದವು ಕ್ಷೇತ್ರವನ್ನು ಒಂದು ಆವರಿಸಿರ್ತದೆ. ಅಂದರೆ ಅಲ್ಲಿಯ ಪ್ರಧಾನ ದೈವಗಳಿಗೆ ಅಲ್ಲಿ ಸ್ಥಾನಮಾನ ಇರುವುದಿಲ್ಲ. ಅವರು ಈ ಕಲ್ಲಾಪಿನಲ್ಲಿ ಬಂದು ನಿಂತಿರುವಾಗ ಅಜ್ಜ ಆ ಕಡೆಯಿಂದ ಬರ್ತಿರುವಾಗ ಕೇಳ್ತಾನೆ, ಇಲ್ಲಿ ಯಾಕೆ ನೀವು ಕೂತ್ಕೊಂಡಿದ್ದೀರಾ ಅಂತೇಳಿ. ಅದಕ್ಕೆ ಆ 2 ದೈವಗಳ ಅಪ್ಪನಾಗ್ತದೆ. ಅಂದರೆ ನಮ್ಮ ಸ್ಥಳವನ್ನು ಆಕ್ರಮಣ ಮಾಡಿದ್ದಾರೆ, ಆ ಗಡಿ ರಾಜ್ಯ ಏನಿದೆಯಾ ಅಲ್ಲಿಂದ ಬಂದು ಆ ನಮ್ಮ ಸ್ಥಳ ನಮಗೆ ಬೇಕು, ಹಾಗೆ ಬೇಕಾಗಿ ನಾವು ಇಲ್ಲಿ, ಅಂದರೆ ಅವರು 1001 ದೈವಗಳಿದ್ದಾರೆ, ಅವರ ಎದುರಿಗೆ ನಮ್ಮ ಬಲ ಪ್ರದರ್ಶನ ನಮಗೆ ಮಾಡಲಿಕ್ಕೆ ಆಗುವುದಿಲ್ಲ. ಅಂದರೆ ಅರಸು ದೈವ ಅಂತ ಹೇಳ್ತೇವೆ ನಾವು. ಪ್ರಧಾನವಾಗಿ ಆ ಸರಳ ಯಾವುದು ನಾವೀಗ ಕುತ್ತಾರ ಸರಳಪಟ್ಟ ಅಂತ ಹೇಳ್ತೇವೆ, ಆ ಸ್ಥಳದಲ್ಲಿ ಇರುವಂತಹ ದೈವಗಳು. ಅದಕ್ಕೆ ಹೇಳ್ತಾರೆ, ಆ ಕಾರ್ಯಭಾಗವನ್ನು ಅಜ್ಜ ನಾನು ಮಾಡಿಕೊಡ್ತೇನೆ ಅಂತೇಳಿ ಅಜ್ಜ ಹೇಳ್ತಾರೆ. ಹಾಗಿದ್ರೆ ಅಜ್ಜ ಕೇಳ್ತಾನೆ, ಮಾಡಿಕೊಟ್ಟರೆ ನನಗೇನು ಕೊಡ್ತೀರಾ ಅಂತೇಳಿ. ಆ ಸಮಯದಲ್ಲಿ ಅವರು ಹೇಳ್ತಾರೆ, ನಿನಗೆ ಕೋಲ ಬಲಿ ಸೇವೆ ಹಾಗೂ ಅಗೇಲು ಸೇವೆ, ಅಂದರೆ ಅವರ ಭಾಷೆಯಲ್ಲಿ ಹೇಳ್ತಾರೆ ಕಾಡ್ ಅಟ್ಟಿಲ್ ಹಾಗೂ ನಾಡ್ ಮೆಚ್ಚು ಅಂತೇಳಿ. ಈ ಕಾಡ್ ಅಟ್ಟಿಲ್ ಹಾಗೂ ನಾಡ್ ಮೆಚ್ಚನ್ನು ಕೊಡ್ತೇವೆ, ನೀನು ಹೇಳಿದ ಕೆಲಸವನ್ನು ಮಾಡಿಕೊಟ್ರೆ. ಬಣಕಾಯಿ, ಬೈಲಬೂಡು, ತೆಂಕಾಯಿ, ಸಾಂತುಕ ಚಾವಡಿ, ಮುಡೈ, ಜನ್ರೊಟ್ಟು, ಪಂಡೈ, ಪಟ್ರಚಾವಡಿ ನಿರ್ಮಾಣ ಮಾಡಿಕೊಂಡು ಹಲವಾರು ಕೋಟಿ ಕೆಲವಾರು ಜಾಗಗಳು ಕೀರ್ತಿದ ಪತಾಕಿನ ಮೆರೆಯುಮತ್ತಿನ ಮಾಮಲ್ಲ ಸತ್ಯ.
ಕೆಲವಾರ್ಜಾಗಲು ಕೀರ್ತಿದ ಪತಾಕಿನ ಮೆರೆಯುಮತ್ತಿನ ಮಾಮಲ್ಲ ಸತ್ಯ. ಅರ್ಚನೆ ಪವರ್ಫುಲ್ ಲೈಟ್ ಅಂತ ತುಳು ನಾಡಿನವರು ನಂಬುತ್ತಾರೆ. ಅದಕ್ಕೆ ಅರ್ಜುನ ಕಟ್ಟೆ ಬಳಿ ಯಾವ ವೆಹಿಕಲ್ನವರು ಹೆಡ್ ಲೈಟ್ ಬಳಸುವುದಿಲ್ಲ. ಅರ್ಜುನ ಕೋಲಾದಲ್ಲಿ ಅಗರಬತ್ತಿ ಕೂಡ ಹಚ್ಚುವುದಿಲ್ಲ. ತಲೆಗೆ ಪಾಲಡೆ ಮುಟ್ಟಾಳೆ, ಸೊಂಟಕ್ಕೆ ಗೆಜ್ಜೆ, ಮೈತುಂಬ ಮಸಿ, ಕೈಯಲ್ಲಿ ಕೋಲು. ಇದು ಭೂತಾರಾಧನೆಯಲ್ಲಿ ಅಜ್ಜ ಕಾಣಿಸಿಕೊಳ್ಳುವ ರೀತಿ. ಹರಕೆ ಹೊತ್ತು ಈ ಕೋಲ ಮಾಡಿಸೋರು ಇದ್ದಾರೆ. ಹೀಗೆ ಮಾಡಿಸೋಕೆ ಶಕ್ತಿ ಇಲ್ಲದೋರು ಕೋಲಕ್ಕೆ ಬಂದು ನಮ್ಮ ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಒಟ್ಟಿನಲ್ಲಿ ಈ ಕೋಲಕ್ಕೆ ಲಕ್ಷಾಂತರ ಜನ ಕಾಯ್ತಾ ಇರ್ತಾರೆ. ಎಷ್ಟೋ ಜನರ ಪಾಲಿಗೆ ಕೊರಗಜ್ಜ ಎಂದು ಜೀವದ ಉಸಿರು. ಬನ್ನಿ, ಕೊರಗಜ್ಜನ ಆರಾಧನೆಯಿಂದ ನಮ್ಮ ಪ್ರೋಗ್ರಾಂ ಶುರು ಮಾಡೋಣ. ನಮ್ಮ ಇವತ್ತಿನ ಜರ್ನಿ ಹೇಗಿತ್ತು? ಇಷ್ಟ ಆಯಿತು ಅಲ್ವಾ? ನಾವು ಮುಂದೆ ಯಾವ ಸ್ಥಳಕ್ಕೆ ಭೇಟಿ ನೀಡ್ತೀವಿ ಅಂತ ತಿಳ್ಕೊಳ್ಳೋಕೆ ನೀವು ನಮ್ಮ ಕಾರ್ಯಕ್ರಮವನ್ನು ನೋಡ್ತಾ ಇರಬೇಕಾಗುತ್ತೆ. ಹಾಗೆ ನಮ್ಮ ಫೇಸ್ಬುಕ್ ಪೇಜ್ ಕೂಡ ಇದೆ, ಫಾಲೋ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ. ನಮ್ಮ ಜಸ್ಟ್ ಟ್ರಾವೆಲ್ನ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ನಿಮ್ಮ ಅನ್ವಯ, ನಮಸ್ಕಾರ.